ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಚಿತ್ರನಟ ಯುವರಾಜ್ ಕುಮಾರ್, ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ಪ್ರಾದೇಶಿಕ ಅಧಿಕಾರಿ ಯಶವಂತ್ ಶಹನಾಯಿ, ಕೇಂದ್ರೀಯ ವಿದ್ಯಾಲಯದ ಉಪ ಆಯುಕ್ತ ಶೇಖ್ ತಾಜುದ್ದೀನ್, ಬೆಂಗಳೂರು ದೂರದರ್ಶನ ಕೇಂದ್ರದ ಉಪ ಮಹಾನಿರ್ದೇಶಕರು ಹಾಗೂ ಮುಖ್ಯಸ್ಥರಾದ ಎ ಹನುಮಂತು, ಸುದ್ದಿ ವಿಭಾಗದ ಮುಖ್ಯಸ್ಥ ಬಿಎ ಕೇಶವಮೂರ್ತಿ, ಸಹಾಯಕ ನಿರ್ದೇಶಕ ಕೆಎಸ್ ಶ್ರೀಯಸ್, ಇಂಜಿನಿಯರಿಂಗ್ ವಿಭಾಗದ ನಿರ್ದೇಶಕರು ಚಿನ್ನಸ್ವಾಮಿ ಸೇರಿದಂತೆ ಅಧಿಕಾರಿಗಳು, ಶಿಕ್ಷಕರು ಉಪಸ್ಥಿತರಿದ್ದರು. ಈ ವೇಳೆ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಲಾಯಿತು. ಬಳಿಕ ಯುವರಾಜ್ ಕುಮಾರ್, ಯೋಗಾಭ್ಯಾಸದಿಂದ ಉತ್ತಮ ಆರೋಗ್ಯ ದೊರೆಯುತ್ತದೆ, ಮನಸ್ಸಿಗೆ ಉಲ್ಲಾಸ, ಶಾಂತಿ, ತಾಳ್ಮೆ ದೊರೆಯುತ್ತದೆ. ವಿದ್ಯಾರ್ಥಿಗಳು, ಯುವಜನರು ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ನಾನು ಯಾವಾಗಲೂ ಹೇಳೋದೇನೆಂದ್ರೆ, ಎಸ್ಪೆಷಲಿ ಫಾರ್ ಕಿಡ್ಸ್ ಆರ್ ಯಂಗ್ಸ್ಟರ್ಸ್, ಸಿಕ್ಕಾಪಟ್ಟೆ ದೊಡ್ಡ ಕನಸು ಕಾಣಿ. ಲೈಕ್ ಡ್ರೀಮ್ ಆಸ್ ಬಿಗ್ ಆಸ್ ಯು ಕ್ಯಾನ್, ಥಿಂಕ್ ದಟ್ ಯು ಕ್ಯಾನ್ ಬಿಕಮ್ ವಾಟ್ ಎವರ್ ಯು ವಾಂಟ್. Don't ever doubt yourself. ಯಶವಂತ ಶಹನಾಯಿ, ಜೂನ್ 21ರಂದು ವಿಶ್ವದಾದ್ಯಂತ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಮಕ್ಕಳ ಹಲವಾರು ಯೋಗಾಸನಗಳನ್ನು ಮಾಡಿ ಗಮನ ಸೆಳೆದಿದ್ದಾರೆ ಎಂದು ಹೇಳಿದರು. ಮನಸ್ಸು ದೇಹವನ್ನು ನಿರ್ದೇಶಿಸುತ್ತಿದೆ, ಅದೇ ಮನಸ್ಸನ್ನು ಧ್ಯಾನದಿಂದ ನಿಯಂತ್ರಿಸಬಹುದು. ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗದ ಅಗತ್ಯವಿದೆ ಎಂದು ಹೇಳಿದರು. Okay, that is more of a spiritual explanation. Yes. ಸೊ ನಾನು ಓದಿದಾಗ ಈಗ ಡೆಫಿನಿಷನ್ ಚೇಂಜ್ ಆಗಿರ್ಬೋದು, ಐ ಡೋಂಟ್ ನೋ. ಸೊ ಯೋಗ ಮೀನ್ಸ್ ಟು ಬೈಂಡ್ ಬಾಡಿ ಆ್ಯಂಡ್ ಮೈಂಡ್. ಕೆಎಸ್ ಶ್ರೀಯಸ್, ಜಿಮ್ ಚಟುವಟಿಕೆಗಳ ಜೊತೆಗೆ ಯೋಗವನ್ನು ಜೀವನದ ಭಾಗವಾಗಿ ಅಳವಡಿಸಿಕೊಳ್ಳಬೇಕು. ಪ್ರತಿಯೊಬ್ಬರೂ ಪ್ರತಿದಿನ 5 ರಿಂದ 10 ನಿಮಿಷಗಳ ಕಾಲ ಯೋಗ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಎಂದರು. On a daily basis, just for 5 minutes, 10 minutes, it also includes your normal breathing, inhalation and exhalation as a yoga teacher has suggested. ದೂರದರ್ಶನದೊಂದಿಗೆ ಶೇಖ್ ತಾಜುದ್ದೀನ್, ಭಾರತವು ಪುರಾತನ ಕಾಲದಿಂದಲೂ ಮುಂದುವರಿಸಿಕೊಂಡು ಬಂದಿರುವ ಯೋಗವನ್ನು ಜಗತ್ತಿಗೆ ಪರಿಚಯಿಸಿದೆ. ಮಕ್ಕಳು ಯೋಗ ದಿನ ಕಾರ್ಯಕ್ರಮದಲ್ಲಿ ತುಂಬಾ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಎಂದು ಹೇಳಿದರು. Children to participate in art competition. So children are very interested. Children are very enthusiastic to participate in this event, and they are very happy.